Students, we are in the 8th session of the sampling unit. I welcome you all to this session once again. ವಿದ್ಯಾರ್ಥಿಗಳೇ, ನಾವು ನಮೂನೆ ಅಧ್ಯಾಯದ 8ನೇ ಸೆಷನ್ನಲ್ಲಿದ್ದೇವೆ. ಮತ್ತೊಮ್ಮೆ ನಿಮ್ಮನ್ನು ಈ ಸೆಷನ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. In this session, we are going to discuss the advantages and disadvantages of probability sampling method in social science research. ಈ ಸೆಷನ್ನಲ್ಲಿ ನಾವು ಸಂಭವನೀಯ ನಮೂನೆಯ ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳು ಏನು ಎನ್ನುವುದನ್ನು ನಾವು ಚರ್ಚಿಸಲಿಕ್ಕಿದ್ದೇವೆ. ಈ ಸೆಷನನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ಏನನ್ನು ಚರ್ಚಿಸಿದ್ದೇವೆ ಅನ್ನೋದನ್ನು ಒಮ್ಮೆ ನೋಡಿದರೆ, ಅಸಂಭವನೀಯ ನಮೂನೆಯ ಎರಡು ಪ್ರಕಾರಗಳಾಗಿರುವಂತಹ ಪಾಲು ನಮೂನೆ ಹಾಗೂ ಸ್ನೋಬಾಲ್ ನಮೂನೆಯನ್ನು ಬಹಳ ವಿವರವಾಗಿ ನಾವು ತಿಳ್ಕೊಂಡಿದ್ದೇವೆ. In the previous session, we have discussed the two types of non-probability sampling method, quota sampling and snowball sampling methods in detail. Let us understand the objective of this session. The aim of this session is to make the students to understand the advantages and limitations of probability sampling. ವಿದ್ಯಾರ್ಥಿಗಳು ಈ ಸೆಷನ್ನಿಂದ ಸಾಮಾಜಿಕ ಸಂಶೋಧನೆಯಲ್ಲಿ ಸಂಭವನೀಯ ನಮೂನೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಯಾವುವು ಎನ್ನುವುದನ್ನು ತಿಳ್ಕೊಳ್ಳೋದಾಗಿದೆ. ಸಂಭವನೀಯ ನಮೂನೆಯನ್ನು ಚರ್ಚೆ ಮಾಡುವ ಸಂದರ್ಭದಲ್ಲಿ ಅದರ ವಿವಿಧ ಪ್ರಕಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. We have discussed various types of probability sampling methods. Each type has got its own advantage in social science research. ಈ ಎಲ್ಲ ಪ್ರಕಾರಗಳು ಸಾಮಾಜಿಕ ಸಂಶೋಧನೆಯಲ್ಲಿ ತನ್ನದೇ ಆದಂತಹ ಅನುಕೂಲತೆಗಳನ್ನು ಹೊಂದಿದೆ. Since sampling method is widely used in data collection, it has got various advantages. ಹಾಗಾಗಿ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ನ ಪ್ರಕಾರಗಳು ಯಾವ ರೀತಿಯಾಗಿ ಸಾಮಾಜಿಕ ಸಂಶೋಧನೆಯಲ್ಲಿ ಸಂಶೋಧಕನಿಗೆ ಸಹಕಾರವನ್ನು ನೀಡುತ್ತೆ ಅನ್ನೋದನ್ನು ನಾವು ನೋಡುವ. The simple random sampling method yields high degree of representativeness. In this method, each unit has an equal chance of being included in the sample. ಸರಳ ಯಾದೃಚ್ಛಿಕ ನಮೂನೆ ಅನ್ನುವಂಥದ್ದು ಅದು ಹೆಚ್ಚು ವಿಶ್ವವನ್ನು ಪ್ರತಿನಿಧಿಸುವಂಥ ಲಕ್ಷಣಗಳನ್ನು ಹೊಂದಿರುತ್ತೆ. ಆ ನಮೂನೆಗೆ ಆಯ್ಕೆಯಾಗಿರುವಂಥ ಎಲ್ಲ ಘಟಕಗಳಿಗೂ ಕೂಡ ಅಲ್ಲಿ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುತ್ತೆ. ಇದು ಹೆಚ್ಚು ಉತ್ತಮವಾದಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ
ಆ ವಿಶ್ವವನ್ನು ಪ್ರತಿನಿಧಿಸುವಂಥ ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಬಹಳ ಉಪಯುಕ್ತವಾದಂಥ ವಿಧಾನವಾಗಿದೆ. Another is the stratified random sampling. So this stratified random sampling assures greater representativeness. ಈ ವಿಭಾಗೀಕೃತ ಸರಳ ಯಾದೃಚ್ಛಿಕ ನಮೂನೆ ಅನ್ನುವಂಥದ್ದು ಹೆಚ್ಚು ಪ್ರಾತಿನಿಧಿತ್ವ ಅಂತ ನಾವೇನು ಹೇಳ್ತೇವೆ, ಅಲ್ಲಿ ಆಯ್ಕೆಯಾಗಿರುವಂಥ ಘಟಕಗಳು ವಿಶ್ವವನ್ನು ಹೆಚ್ಚು ಪ್ರತಿನಿಧಿಸುವಂಥ ಒಂದು ವಿಚಾರವನ್ನು ನಾವಲ್ಲಿ ಕಾಣ್ತೇವೆ. ಹಾಗಾಗಿ ಹೆಚ್ಚು ನಿಖರವಾದಂಥ ಮಾಹಿತಿಯನ್ನು ಪಡೀಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ ಅನ್ನೋದು. ದ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಟೇಕ್ಸ್ ಲೆಸ್ ಟೈಮ್ ಆ್ಯಂಡ್ ಸಿಂಪಲ್ ಪ್ರೊಸೀಜರ್. ಈ ವ್ಯವಸ್ಥಿತ ನಮೂನೆ ಅನ್ನುವಂಥದ್ದು ಬಹಳ ಸರಳವಾದಂಥ ವಿಧಾನ ಹಾಗೂ ಕಡಿಮೆ ಸಮಯವನ್ನು ಅದು ವ್ಯಯಿಸ್ತದೆ. ಹಾಗಾಗಿ ಇದು ಒಂದು ಅನುಕೂಲ ಸಂಶೋಧಕನಿಗೆ ಮಾಡಿಕೊಡುತ್ತೆ. Another type of probability sampling is cluster sampling. The cluster sampling is more economical in terms of time and energy. ಈ ಗುಚ್ಛ ನಮೂನೆಯು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ, ಸಂಶೋಧಕನ ಶ್ರಮವನ್ನು ವ್ಯಯಿಸದೆ, ಕಡಿಮೆ ಶ್ರಮವನ್ನು ಹಾಕಿ ಕಡಿಮೆ ಸಮಯದಲ್ಲಿ ಅವನು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಗುಚ್ಛ ನಮೂನೆ ಸಹಕಾರಿಯಾಗಿದೆ. When we compare the probability sampling method with the non-probability sampling method, the errors in probability sampling method are much less. ಏನು ದೋಷಗಳಂತ ನಾವೇನು ಕರಿತೇವೆ ಅವುಗಳು ಈ ಸಂಭವನೀಯ ನಮೂನೆಯಲ್ಲಿ ಬಹಳ ಕಡಿಮೆ ಇರ್ತವೆ. These are the various advantages of probability sampling method. Let us move on to the disadvantages of probability sampling. As every coin has two sides, this sampling is also having its own limitations in the social science research. ಹೇಗೆ ಒಂದು ನಾಣ್ಯವು ಎರಡು ಮುಖಗಳನ್ನು ಹೊಂದಿರುತ್ತೋ ಹಾಗೆ ಈ ನಮೂನೆಯು ಕೂಡ ಸಾಮಾಜಿಕ ಸಂಶೋಧನೆಯಲ್ಲಿ ಇದರ ಅನಾನುಕೂಲತೆಗಳನ್ನು ಹೊಂದಿದೆ ಅನ್ನೋದು. The first is simple random technique cannot be employed when the units in the universe are heterogeneous and widely dispersed. ಯಾವಾಗ ವಿಶ್ವವು ವೈವಿಧ್ಯತೆಯಿಂದ ಕೂಡಿರುತ್ತೋ ಮತ್ತು ಬಹಳ ವಿಶಾಲವಾಗಿ ಹರಡಿರುತ್ತೋ ಅಂಥ ಸಂದರ್ಭದಲ್ಲಿ ನಾವು ಈ ಸರಳ ಯಾದೃಚ್ಛಿಕ ನಮೂನೆಯನ್ನು ಬಳಸೋದು ಸೂಕ್ತವಲ್ಲ. ಅದು ಬಹಳ ಕಷ್ಟಕರವಾಗುತ್ತೆ ಅನ್ನುವಂಥದ್ದು ನಾವು ಗಮನಿಸ್ಬೋದು. The second is in the stratified random sampling, when the size of different strata are unequal, getting correct proportion becomes very difficult. ಈ ವರ್ಗೀಕೃತ ಸರಳ ಯಾದೃಚ್ಛಿಕ ನಮೂನೆಯಲ್ಲಿ ಯಾವಾಗ ಆ ವರ್ಗೀಕರಣವು ಬಹಳ ಅಸಮಾನತೆಯಿಂದ ಕೂಡಿರುತ್ತೋ ಅಂಥ ಸಂದರ್ಭದಲ್ಲಿ ಸರಿಯಾದಂತಹ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಕಷ್ಟದಾಯಕವಾಗುತ್ತೆ. ಇದು
ಇನ್ನೊಂದು ಅನಾನುಕೂಲತೆಯನ್ನು ನಾವು ಸಂಭವನೀಯ ನಮೂನೆಯಲ್ಲಿ ನೋಡ್ತೇವೆ. The main limitation of systematic sampling method is that it becomes less representative. ಈ ವರ್ಗೀಕೃತ ನಮೂನೆ ಅನ್ನುವಂಥದ್ದು ಕಡಿಮೆ ಪ್ರಾತಿನಿಧಿತ್ವವನ್ನು ಹೊಂದಿರುತ್ತೆ. ಇದು ಸಂಶೋಧನೆಗೆ ನಿಖರವಾದಂಥ ಮಾಹಿತಿಯನ್ನು ನೀಡುವಲ್ಲಿ ವಿಫಲವಾಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಕಾರವನ್ನು ನೋಡ್ತಾ ಹೋದರೆ ಗುಚ್ಛ ನಮೂನೆ ಅನ್ನುವಂಥದ್ದು ಕೂಡ ಹೆಚ್ಚು ಎರರ್ಸ್ ಅಂತ ನಾವೇನು ಕರಿತೇವೆ, ತಪ್ಪುಗಳನ್ನು ಒಳಗೊಂಡಿರ್ತದೆ ಅಂತ. ಇನ್ ದ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ದ ಮಾರ್ಜಿನ್ ಆಫ್ ಎರರ್ ಇಸ್ ಮಚ್ ಗ್ರೇಟರ್. ಇದು ಕೂಡ ಸಂಭವನೀಯ ನಮೂನೆಯ ಪ್ರಕಾರಗಳಲ್ಲಿರುವಂಥ ಅನಾನುಕೂಲತೆ. Improper selection of sampling techniques may cause the whole process to defunct. ಸರಿಯಾದಂಥ ನಮೂನೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದರೆ ಇಡೀ ಪ್ರಕ್ರಿಯೆ ಅನ್ನುವಂಥದ್ದು ನಿಂತು ಬಿಡುತ್ತೆ. ಹಾಗಾಗಿ ಸಂಶೋಧನೆ ಮಾಡುವ ಸಂದರ್ಭದಲ್ಲಿ ಸಂಶೋಧಕನು ಬಹಳ ಎಚ್ಚರಿಕೆಯಿಂದ ನಮೂನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ತಪ್ಪಾದಂಥ ನಮೂನೆಯನ್ನು ಆಯ್ಕೆ ಮಾಡಿಕೊಂಡಾಗ ಇಡೀ ಸಂಶೋಧನಾ ಪ್ರಕ್ರಿಯೆ ಅನ್ನುವಂಥದ್ದು ಅದು ತನ್ನ ಫಲಿತಾಂಶವನ್ನು ಪಡ್ಕೊಳ್ಳುವಲ್ಲಿ ವಿಫಲವಾಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ರಿಸರ್ಚರ್ ದ್ಯಾಟ್ ದ ಸೆಲೆಕ್ಷನ್ ಆಫ್ ದ ಸ್ಯಾಂಪಲ್ ಶುಡ್ ಬಿ ಕೇರ್ಫುಲಿ ಡನ್. ಪ್ರತಿಯೊಬ್ಬ ಸಂಶೋಧಕನು ಕೂಡ ಆ ನಮೂನೆಯ ಆಯ್ಕೆಯನ್ನು ಬಹಳ ಎಚ್ಚರಿಕೆಯನ್ನು ಮಾಡಬೇಕಾಗತ್ತೆ. ಸೊ ದೆನ್ ಓನ್ಲಿ he or she could able to get the proper information from the respondents. ಇವಿಷ್ಟು ಸಂಭವನೀಯ ನಮೂನೆಯ ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳು. ಇಡೀ ನಮೂನೆಯನ್ನು ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಸಂಭವನೀಯ ನಮೂನೆ ಅದು ಸಂಭವನೀಯ ಸಿದ್ಧಾಂತದ ಆಧಾರದ ಮೇಲೆ ಇರುವುದರಿಂದ ನಮೂನೆಗೆ ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ ವಿಶ್ವದಲ್ಲಿ ಪ್ರತಿಯೊಂದು ಘಟಕವು ಕೂಡ ನಮೂನೆಗೆ ಆಯ್ಕೆಯಾಗುವಂಥ ಸಮಾನ ಅವಕಾಶಗಳನ್ನು ಹೊಂದಿರುತ್ತೆ ಅಂತ ನಾವು ಹೇಳ್ತೇವೆ. ಅವುಗಳು ಹೆಚ್ಚು ಪ್ರಾತಿನಿಧಿತ್ವವನ್ನು ಹೊಂದುತ್ತವೆ ಅಂತ ಹೇಳ್ತೇವೆ. ಬಟ್ ಸ್ಟಿಲ್ ದಿಸ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ಹ್ಯಾಸ್ ಗಾಟ್ many limitations. So that is the reason why whenever a researcher is selecting the probability sampling methods, simple random sampling, stratified random sampling, systematic random sampling, cluster sampling, or any other types in the probability sampling, he should be very, very careful in the selection. So we stop here, and in the coming session we can discuss the differences between probability sampling and the non-probability sampling method. Thank you.